ನಲ್ಮೆಯ ಬಂಧುಗಳೇ, ಎಥಿಕ್ಸ್ನ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಎಥಿಕ್ಸ್ ಒಂದು ಸಬ್ಜೆಕ್ಟು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಂತಹ ಒಂದು ಸಬ್ಜೆಕ್ಟ್ ಆಗಿದೆ. ಇದು ನೋಡುವುದಕ್ಕೂ ಕೇಳುವುದಕ್ಕೆ ಮಾತ್ರ ಈಸಿ, ಆದರೆ ಬರೆಯುವುದಕ್ಕೆ ಅಭಿವ್ಯಕ್ತಿಪಡಿಸುವುದಕ್ಕೆ ಬಹಳ ಕಷ್ಟ. ಕೇವಲ ಕೆಲವೇ ಪದಗಳು 4 ಪದಗಳು ಇಟ್ಟುಕೊಂಡು 250 ಮಾರ್ಕ್ಸಿಗೆ ಬರೀತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ಎಕ್ಸಾಮ್ ಬರಬೇಕಾದ್ರೆ ಫ್ರಸ್ಟ್ರೇಷನ್ ಆಗುತ್ತೆ. ಏನಕ್ಕೆ ಅಂತಂದರೆ ಅವೇ ಪದಗಳನ್ನು ಬಳಸ್ತಾ ಇರ್ತೀರಿ. ಸೊ ಈಗ ನಾವು ವಿ ಬಿಲೀವ್ ಇನ್ ಪ್ರಾಕ್ಟಿಕಲಾಗಿ ಹೇಗೆ ಆನ್ಸರ್ ಬರೀತಾರೆ, ಎಲ್ಲಿ ತಪ್ಪಾಗುತ್ತೆ, ಹೇಗಂತ ನಾನು ಹೇಳ್ತಾ ಇದ್ದೀನಿ. ಬನ್ನಿ, 10 ಮಾರ್ಕರ್ಗೆ ಹೇಗೆ ಬರೀಬೇಕು, 150 ವರ್ಡ್ಸಲ್ಲಿ ಹೇಗೆ ಬರೀಬೇಕು. ನಾನು ಮೊದಲೇ ಚಾಲೆಂಜ್ ಮಾಡಿದ್ದೀನಿ. ಈ 150 ವರ್ಡ್ಸಲ್ಲಿ 120 ಮೇಲೆ ಯಾರೇ ಒಂದು ಪದ ಬರೆದ್ರೂ, ಒಂದೇ ಒಂದು ಪದ ಎಕ್ಸ್ಟ್ರಾ ಬರೆದ್ರೂ ಸಹ ಅವರಿಗೆ ವಿಶೇಷವಾದ ಪಾರಿತೋಷಕವನ್ನು ಕೊಡ್ತೀನಿ ಅಂತ ಹೇಳ್ತೀನಿ, ಪ್ರೊವೈಡೆಡ್ ಎಕ್ಸಾಮ್ ಕಂಡೀಷನ್. ಓಕೆ ಫೈನ್, ಬನ್ನಿ. The Citizen Charter is an ideal instrument of organizational transparency and accountability, but it has own its limitation. Identify the limitations, suggest measures for greater effectiveness of Citizen Charter. ಒಂದು ನೋಟ್ ಮಾಡ್ಕೊಳ್ಳಿ, KS ಮೇನ್ಸ್ ಬರೀತಕ್ಕಂಥವ್ರು ನೋಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ನ ಕೇವಲ ಕನ್ನಡದಲ್ಲಿ ಮಾತ್ರ ಓದಬೇಡಿ, ಇಂಗ್ಲೀಷಲ್ಲೂ ಓದಿ. ಯಾಕೆ ಅಂತಂದರೆ ಕ್ವಶನ್ ಪೇಪರು ಟ್ರಾನ್ಸ್ಲೇಷನ್ ಎರರ್ಸ್ ಇರುತ್ತೆ. ಸೊ ಈಗ ನೀವು ಯಾವುದೋ ಒಂದು ವ್ಯವಸ್ಥೆಯನ್ನು ದೂರುವಂತಹ ಬದಲು, ಅಂದರೆ ಆ ವ್ಯವಸ್ಥೆ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಎಲ್ಲವನ್ನು ಬಿಟ್ಬಿಡೋಣ. ಈಗ ನಮ್ಮದೇನಪ್ಪ ಇಂಪಾರ್ಟೆಂಟ್ ಅಂತಂದರೆ, ಈಗ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೋ ಆಪ್ಷನ್ ಇಲ್ಲವೇ ಇಲ್ಲ ನಮಗೆ. ಓಕೆ, ಕ್ವಶನ್ನ ಇಂಗ್ಲೀಷಲ್ಲಿ ಓದಿ ಕನ್ನಡದಲ್ಲಿ ಓದೋದು ತುಂಬ ಬೆಸ್ಟ್. ಏನಕ್ಕೆ ಸಮ್ಟೈಮ್ಸ್ ಟ್ರಾನ್ಸ್ಲೇಷನ್ ಎರರ್ ಆಗುತ್ತೆ. ಯಾರೋ ಮಾಡಿದ ತಪ್ಪಿಗೆ ನಿಮಗೆ ಶಿಕ್ಷೆ ಆಗೋದು ಬೇಡ, ಆದ್ದರಿಂದ ಇಂಗ್ಲೀಷಲ್ಲಿ ಓದೋದು ನಮ್ಮ ಧರ್ಮ. ಓಕೆ ನೋಡಿ, ದಿ ಸಿಟಿಜನ್ ಚಾರ್ಟರ್ ಈಸ್ ಅನ್ ಐಡಿಯಲ್ ಇನ್ಸ್ಟ್ರೂಮೆಂಟ್ ಆಫ್ ಆರ್ಗನೈಸೇಷನಲ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಓಕೆ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗೆ ಇದು ಬೇಕು ಅಂತ ಸಾಧನ ಅಂತ ಹೇಳಿದೆ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓವರ್ ಲಿಮಿಟೇಷನ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಐಡೆಂಟಿಫೈ ದಿ ಲಿಮಿಟೇಷನ್ ಆ್ಯಂಡ್ ಸಜೆಸ್ಟ್ ಮೆಜರ್ಸ್. ಸೊ ಲಿಮಿಟೇಷನ್ಸ್ ಏನಿದ್ದಾವೆ, ಸಜೆಷನ್ಸ್ ಏನಿದ್ದಾವೆ. ಓಕೆ ನೋಡಿ, ಈಗ ನಮ್ಮ ವಿದ್ಯಾರ್ಥಿ ಹೇಗೆ ಬರೆದಿದ್ದಾನೆ, ಯಾವುದೇ ಒಂದು ಸಂಸ್ಥೆಯು ತನ್ನ ಸೇವೆಯ ಪಟ್ಟಿಯನ್ನು ನಾಗರಿಕ ಸನ್ನದು ಎಂದು ಹೇಳಬಹುದು, ಸರ್ವೇ ಜನ ಸುಖಿನೋ ಭವಂತು. ಇಲ್ಲೇನಾಗಿದೆ ಸಮಸ್ಯೆ ಅಂದರೆ, ಇವರು ನಾಗರಿಕ ಸನ್ನದುಗಳನ್ನು ಇನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಿತ್ತು. ತಿಳ್ಕೊಳ್ಳಾರ್ದಾಗ ಏನಾಗುತ್ತೆ, ನಮ್ಮ ಬರವಣಿಗೆಯಲ್ಲಿ ಸ್ಪಷ್ಟತೆ ಇರಲ್ಲ, ಉದ್ದೇಶದಲ್ಲಿ ಕ್ಲಾರಿಟಿ ಇರಲ್ಲ. ನಾಗರಿಕ ಸನ್ನದುಗಳು ಅಂತಂದರೆ ಏನು? ಸಿಂಪಲ್. ನಾಗರಿಕರನ್ನು ಗ್ರಾಹಕರಂತೆ ನೋಡುವುದು, ತದನಂತರದಲ್ಲಿ ಅವರ ಕೊಟ್ಟಂತಹ ಹಣ ಮತ್ತು ಸಮಯಕ್ಕೆ ಮೌಲ್ಯವನ್ನು ನೀಡೋದು. ದಿಸ್ ಈಸ್ ಆಲ್ ಸಿಟಿಜನ್ ಚಾರ್ಟರ್. ಇದು 10 ಮಾರ್ಕರ್ ಕ್ವಶನ್ನು. ಇಲ್ಲಿ ಸುತ್ತಿ ಬೆಳೆಸಿ ಮಾತಾಡಬಾರ್ದು, ನೇರವಾಗಿ ಪ್ರಶ್ನೆ ಡಿಮ್ಯಾಂಡಿಗೆ ಬರಬೇಕು. ಓಕೆ, ಸೊ ಇಲ್ಲಿ ಏನಾಗಿದೆ, ಬಟ್ ಇಟ್ ಹ್ಯಾಸ್ ಎ ಲಿಮಿಟೇಷನ್ಸ್. ಓಕೆ, ಐಡೆಂಟಿಫೈ ದಿ ಲಿಮಿಟೇಷನ್ಸ್ ಅಂದರೆ ಸೀದಾ ಬರಬೇಕಿಲ್ಲಿ, ಇತಿಮಿತಿಗಳು, ಸವಾಲುಗಳು ಅಂತ ಬರಬೇಕು. ಇತಿಮಿತಿಗಳು, ಸವಾಲುಗಳು. ನೋಡಿ, ನಾಗರಿಕ ಸನ್ನದು, ಯಾವುದೇ ಸಂಸ್ಥೆ ತನ್ನದೇ ಆದ ಸ್ವಂತ ನಾಗರಿಕ ಸನ್ನದು ಹೊಂದಿದೆ. ಗ್ರಾಮ ಲೆಕ್ಕ ಇಲಾಖೆ ಮಾದರಿ. ಓಕೆ, ಇವರೇನು ಮಾಡಿದ್ದಾರೆ, ಇಲ್ಲಿ ಕ್ವಶನ್ನ ಕರೆಕ್ಟಾಗಿ ಅಡ್ರೆಸ್ ಮಾಡಿಲ್ಲ. ಫಸ್ಟ್ ನಾಗರಿಕ ಸನ್ನದುಗಳು, ಯಾವುದೇ ಒಂದು ಸಂಸ್ಥೆಯು ತನ್ನ ಸೇವೆಯ ಪಟ್ಟಿಯನ್ನು ನಾಗರಿಕ ಸನ್ನದು ಎಂದು ಹೇಳಬಹುದು, ಸರ್ವೇ ಜನ ಸುಖಿನಬಹುದು. ವಾಟ್ ಈಸ್ ದಿಸ್ ಸರ್ ಅಂದರೆ, ಬಹಳಷ್ಟು ಬಾರಿ ಸುಮಾರು ಈಗ 5,000 ಜನ, 5,000+ ಜನ ಇದ್ದಾರಲ್ಲ, ಇದರಲ್ಲಿ ನನಗನ್ಸುತ್ತೆ 384 ಸೆಲೆಕ್ಷನ್ನು. ಇದ್ರ ಮೇಲೆ ಒಂದು 700 ಜನ ಮಾತ್ರ ಪ್ರೊಫೆಷನಲ್ ಇರ್ತಾರೆ. ಇನ್ನು ರಿಮೈನಿಂಗ್ 4,500 ಜನ ಇರ್ತಾರಲ್ಲ, ಬಹುತೇಕ ಬಾರಿ ಏನಾಗುತ್ತೆ ಅಂದರೆ ಕ್ಲಾರಿಟಿ ಇರಲ್ಲ. ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾನು ಇಲ್ಲಿನ ಅಭ್ಯರ್ಥಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ಭಾಳಷ್ಟು ಬಾರಿ ಅದಕ್ಕಂತಂದರೆ ಅಭಿನಂದನೆ ಅಂತಂದರೆ ಅವ್ರು ಬರಿತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಾಗ್ತಿದೆ, ಅವ್ರಿಗೆ ತಮ್ಮ ಸಮಸ್ಯೆ ಏನಂತ ಗೊತ್ತಾಗುತ್ತೆ. ಆದರೆ ಬರೆಯದೇ ಸುಮ್ಮನೆ ನೋಡ್ಕೊಂಡು ಕುಂತಿರ್ತಾರಲ್ಲ, ಈ ಇತಿಹಾಸದಲ್ಲಿ ಗೆದ್ದವನಿಗೂ ಮತ್ತು ಸೋತವನಿಗೆ ಮಾತ್ರ ಸ್ಥಾನ. ಈ ಗೆದ್ದು ಸೋತವರನ್ನು ನೋಡ್ಕೊತ ಕುಂತವನಿಗೆ ಸ್ಥಾನನೇ ಇಲ್ಲ. ಓಕೆ, ಸೊ ನಮಗಿಲ್ಲಿ ಏನಾಯಿತು, ಒಂದು ಕ್ಲಾರಿಟಿ ಸಿಗಲಿಲ್ಲ. ನಾಗರಿಕ ಸನ್ನದುಗಳು ಅಂದರೆ ಏನಂತ ಕ್ಲಾರಿಟಿ ಸಿಗಲಿಲ್ಲ. ತದನಂತರದಲ್ಲಿ ಇದು 10 ಮಾರ್ಕ್ಸ್ ಪ್ರಶ್ನೆ ಆಗಿರೋದ್ರಿಂದ ನೇರವಾಗಿ ಅದರ ಲಿಮಿಟೇಷನ್ಸ್ ಬರಬೇಕಿತ್ತು, ಬಂದಿಲ್ಲ. ನೋಡಿ, ಮತ್ತೆ ಅಗೇನ್ ಈಸ್ ಬೀಟಿಂಗ್ ಅರೌಂಡ್ ದಿ ಬುಷ್. ಸೊ ಈ ಬೀಟಿಂಗ್ ಅರೌಂಡ್ ದಿ ಬುಷ್ ಈಸ್ ನಾಟ್ ಆಸ್ಕಿಂಗ್ ದಿಸ್. ದೇ ಹ್ಯಾವ್ ನಾಟ್ ಆಸ್ಕ್ಡ್ ವಾಟ್ ಈಸ್ ಮೀನಿಂಗ್ ಆಫ್ ಸಿಟಿಜನ್ ಚಾರ್ಟರ್. ನಾಗರಿಕ ಸನ್ನದುಗಳು ಎಂದರೇನು ಅಂತ ಕೇಳಿಲ್ಲ. ಈ ಮೇಲಿನ ಚಿತ್ರದಿಂದ ನಾಗರಿಕರಿಗೆ ಪಾರದರ್ಶಕತೆ, ನಾಗರಿಕರಿಗೆ ಸೇವಕರ ಬದ್ಧತೆ ಹೆಚ್ಚಿಸಿಕೊಳ್ಳಲು ಕಾಣಬಹುದಾಗಿದೆ. ಇಲ್ಲಿ ಯಾವ ಪ್ರಾಧಿಕಾರ ಜವಾಬ್ದಾರಿಯಾಗಿದೆ ಎಂದು ತಿಳಿಸುವ ಜೊತೆಗೆ ಸಮಯಬದ್ಧತೆಯಿಂದ ಪಾರದರ್ಶಕವನ್ನು ನಿರ್ವಹಿಸಬಹುದು. ನೋಡಿ, ಒಟ್ಟಾರೆ ಇಲ್ಲಿ ಕ್ವಶನ್, ಈ ಒಂದು ಪೇಜಲ್ಲಿ ಕ್ವಶನ್ನ ಡಿಮ್ಯಾಂಡಿಗೆ ಬಂದಿಲ್ಲ. ಒಂದು ಪೇಜ್ ಆಯಿತು, ಕ್ವಶನ್ನ ಡಿಮ್ಯಾಂಡಿಗೆ ಬಂದಿಲ್ಲ. ಅಂದರೆ ಕ್ವಶನ್ನ ಸುತ್ತ ಮಾತಾಡ್ತಿದ್ರೆ ಹೊರತು ಕ್ವಶನ್ ಎಕ್ಸಾಕ್ಟ್ಲಿ ಡಿಮ್ಯಾಂಡ್ ಅರ್ಥ ಮಾಡ್ಕೊಂಡಿಲ್ಲ. ಓಕೆ ಬನ್ನಿ, ಈಗ ಬಂದರು ನಾಗರಿಕ ಸನ್ನದುಗಳ ಮಿತಿಗಳು. ಇದು ಡಿಮ್ಯಾಂಡ್. ನೋಡಿ, ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಸ್ಟಾರ್ಟೆಡ್ ಇನ್ ದಿ ಸೆಕೆಂಡ್ ಪೇಪರ್. ಸೊ ಅವಾಗ ಏನಾಗುತ್ತೆ, ಮೊದಲ ಪತ್ರಿಕೆಯಲ್ಲಿ ಅಂದರೆ ಮೊದಲ ಪೇಪರಲ್ಲಿ ಅವರು ನಮಗೆ ಮಾರ್ಕ್ಸ್ ಸಿಗಲ್ಲ.
ಓಕೆ, ಸೊ ಇಲ್ಲಿ ಬಂದಿದ್ದಾರೆ. ಆ್ಯಕ್ಚುಲಿ ಏನು ಮಾಡಬೇಕಿತ್ತು ಅಂತಂದರೆ ಇದನ್ನು ತುಂಬ ಎಲಾಬ್ರೇಷನ್ ಬರೀಬೇಕಿತ್ತು. ಸಣ್ಣದುಗಳು ಮಿತಿಗಳು 1 ಪೇಜು, ಅದಕ್ಕೆ ವೇ ಫಾರ್ವರ್ಡ್ 2ನೇ ಪೇಜ್ ಬರಬೇಕಿತ್ತು. ಆವಾಗ ಇದಕ್ಕೆ 4 ಟೋಟಲ್ 8 ಮಾರ್ಕ್ಸ್. ಆವಾಗ 8 ಮಾರ್ಕ್ಸ್ ಔಟ್ ಆಫ್ 10. ಸೊ ಯು ವಿಲ್ ಗೋಯಿಂಗ್ ಟು ಬಿಕಮ್ AC and DYSP. ಇದನ್ನು ಬಿಡ್ತೀವಿ. ನಾವು ಏನು ಮಾಡ್ತೀವಿ ಅಂತಂದರೆ ಡಿಮ್ಯಾಂಡನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಡಿಮ್ಯಾಂಡ್ ಆಫ್ ದಿ ಎಕ್ಸಾಮಿನೇಷನ್, ಅದರ್ವೈಸ್ ಯು ವಿಲ್ ನೆವರ್ ಆ್ಯಂಡ್ ಎವರ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ಓಕೆ, ಬಹಳಷ್ಟು ಬಾರಿ ನಿಮಗೆ ಗೊತ್ತಿರುವುದನ್ನು ಬರೆದು ಬಂದು ನೀವು ಎಕ್ಸಾಮಿಂದ ಯು ಆರ್ ಗೋಯಿಂಗ್ ಟು ಬಿಕಮ್ ಔಟ್ ಆಫ್ ದಿ ರೇಸ್. ಫೈನ್. ನಾಗರಿಕ ಸನ್ನದ್ಧಗಳ ಮಿತಿಗಳು, ಏಕರೂಪತೆ ಇಲ್ಲದಿರಬೇಕು. ಇಲ್ಲಿ ಎಕ್ಸ್ಪ್ಲೇನ್ ಕೊಡಬೇಕು. ಇದು ನೋಟ್ಸ್ ಆಗಿದೆ, ಇದು ನೋಟ್ಸ್ ಇದಾಗ್ಬಿಡುತ್ತೆ. ನನಗೆ ಆನ್ಸರ್ಸ್ ಬೇಕು. ಏಕರೂಪ ಇಲ್ಲದಿರೋಕೆ ಬಹುತೇಕ ಇಲಾಖೆಗಳು ಒಂದೇ ಮಾದರಿಯ ನಾಗರಿಕ ಸನ್ನದ್ಧಗಳನ್ನು ಹೊಂದಿದೆ. ಅಧಿಕಾರಗಳ ಧೋರಣೆ, ಏನು ಧೋರಣೆ ಸರ್? ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ. ಅಧಿಕಾರಿಗಳು ಒಂದು ಜಡತ್ವವನ್ನು ಹೊಂದಿದ್ದಾರೆ. ಬರೀಬೇಕು. ಜಾಗೃತಿಯ ಕೊರತೆ, ಯಾರಿಗೆ? ಜನರಿಗೆ ಜಾಗೃತಿಯ ಕೊರತೆ. ಸ್ಥಳೀಯ ಭಾಷೆ ಬಳಕೆ ಇಲ್ಲದಿರುವಿಕೆ, ಕೇವಲ ಇಂಗ್ಲೀಷ್ ಭಾಷೆಯ ಬಳಕೆ. ಆಂಗ್ಲ ಅಂತ ಬರಿಬೇಡಪ್ಪ, ಪೂರ್ತಿ ಕನ್ನಡವನ್ನು ಬಳಸಬೇಡಿ. ಓಕೆ. ಕಾನೂನಿನ ಬೆಂಬಲ ಇಲ್ಲದಿರುವಿಕೆ, ಇದರ ಉಲ್ಲಂಘನೆಯಿಂದ ಯಾವುದೇ ಶಿಕ್ಷೆ ಆಗೋದಿಲ್ಲ. ನಿರಾಸಕ್ತಿಯಾಗಿರುವಿಕೆ ಅಲ್ಲ. ಸೊ ಆ್ಯಕ್ಚುಲಿ ನೋಡಿ, 5 ಮಾರ್ಕ್ಸಿನ ಪ್ರಶ್ನೆಗೆ ಇಷ್ಟೇ ಪದಗಳಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಓಕೆ, ಇಷ್ಟೇ ಪದಗಳಲ್ಲಿ ಮುಗಿಸಿದ್ದಾರೆ. ಅಂದರೆ ಇದರ ಅರ್ಥ ಮಾಡ್ಕೊಳ್ಳಿ. ಡಿಮ್ಯಾಂಡನ್ನು ಚಿಕ್ಕದಾಗಿ ಬರೋದು, ಅನ್ವಾಂಟೆಡ್ ಇನ್ಫಾರ್ಮೇಷನ್ನು ಇಲ್ಲಿ ನೋಡಿ ಹಾಫ್ ಪೇಜ್ ಇದೆ. ಸೊ ಹೀಗಾದಾಗ ಏನಾಗುತ್ತೆ, ಇದೇ ವಿದ್ಯಾರ್ಥಿಗೆ ಒಂದು ಒಳ್ಳೆ ಆನ್ಸರ್ ಬರೋದನ್ನು ಮುಂದೆ ಬನ್ನಿ ತೋರಿಸ್ತೀನಿ. ಈ ಥರ ವಿಡಿಯೋ ನೋಡ್ಕೊತ ಹೋಗಿ. ಬಹುತೇಕ ಬಾರಿ ನಾನೊಂದು ರೂಲ್ಸ್ ಹೇಳ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ರೂಲ್ಸು ನೀವು ಎಸ್ ಸರ್ ನೀವು ಹೇಳ್ತಾರೆ ಸರಿ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಸರ್ ನಿಮ್ಮ ಒಪಿನಿಯನ್ ಸರಿ ಅಂತೇಳಿ ಮೆನ್ಷನ್ ಮಾಡಿ. ಏನೋದು ಅಂತಂದರೆ, ಎಲ್ಲ ನಮ್ಮ ಯೂಟ್ಯೂಬಲ್ಲಿ ನಾನು ನೋಡ್ತೀನಲ್ಲ, ಬಹುತೇಕ ನನ್ನ ಸನ್ಮಿತ್ರರೆಲ್ಲ ಪಾಠ ಮಾಡ್ತಾ ಇದ್ದಾರೆ, ಕಂಟೆಂಟ್ ಕೊಡ್ತಾ ಇದ್ದಾರೆ. ಎಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಕಂಟೆಂಟ್ ಇರುತ್ತಲ್ಲ ಆ ವಿಡಿಯೋ ಓಡಲ್ಲ. ಯಾವುದು ಈ ಕಂಟೆಂಟ್ ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇರಲೆವೆಂಟ್ ಇರುತ್ತಲ್ಲ ಅಂಥ ಕಂಟೆಂಟ್ ಭಾಳ ಚೆನ್ನಾಗಿ ಓಡ್ತವೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ, KPSC ಎಕ್ಸಾಮ್ ಮುಂದೂಡುತ್ತಾ ಅಂದರೆ ನೋಡಿ, ಅದು 10,000 ಜನ ನೋಡ್ತಾರೆ. ನಂತರದಲ್ಲಿ ಇಂದು ರಿಸಲ್ಟ್ ಬರಬಹುದಾ, 10,000 ಜನ ನೋಡ್ತಾರೆ. ಇವರು ಮಾಡಿದ್ದಾದರೂ ಏನು, ಅದು 10,000 ಜನ ನೋಡ್ತಾರೆ. ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ, ಅದು ಏನೇನೋ ಅಂದರೆ ಈ ಸಬ್ಜೆಕ್ಟ್ ಬಿಟ್ಟು ವಿಷಯವನ್ನು ಬಿಟ್ಟು ವಿಷಯೇತರ ವಿಚಾರಗಳಿರ್ತಾವಲ್ಲ, ಅವು ಮಾತ್ರ ತುಂಬ ಅದ್ಭುತವಾಗಿ ಓಡ್ತವೆ. ಓಕೆ, ಆದರೆ ಈ ವಿಷಯಗಳನ್ನು ಓಡೋವಿಲ್ಲ. ಯಾಕಂದರೆ ಭಾಳಷ್ಟು ಜನಕ್ಕೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಕಂಟೆಂಟ್ ನೋಡೋಕ್ಕೆ ಪೇಷನ್ಸ್ ಇಲ್ಲ. ಅದಕ್ಕೆ ನಾನು ಬಹುತೇಕ ನನ್ನ ವೀಡಿಯೋ 15ರಿಂದ 20 ನಿಮಿಷ ಇರ್ತವೆ ಅಷ್ಟೇ. ಓಕೆ, ಅದು ಬಿಟ್ಟರೆ ಬೇರೆ ಎಷ್ಟು ಜಾಸ್ತಿ ಇರಲ್ಲ. ಏನಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ತಾಳ್ಮೆ ಇಲ್ಲ. ಓಕೆ, ನೆಕ್ಸ್ಟ್, ಉತ್ತಮ ನಾಗರಿಕ ಸನ್ನದ್ಧವಿನ ಉಪಕ್ರಮಗಳು. ಉತ್ತಮ ಏನಪ್ಪ ಪರಿಹಾರ? ಸ್ಥಳೀಯ ಭಾಷಾಧಾರಿತ, ಸಾರ್ವಭೌಮತೆ ಹಾಗೂ ಸರ್ವ ಇಲಾಖೆಗಳು ಒಂದೇ ಆಗಿರಬೇಕು. ಕಾನೂನು ಬೆಂಬಲವಿರಬೇಕು, ಜಾಗೃತಿ ಇರಬೇಕು, ಮಾಹಿತಿ ಹಕ್ಕು ತರಬೇಕೆ ಇರಬೇಕು. ನೆಕ್ಸ್ಟ್ ನೋಡಿ, ಇದೇನಾಗಿದೆ, ಕುಂದು ಕೊರತೆಗಳನ್ನು ನಿವಾರಿಸಬೇಕು. ಪ್ರತಿಕ್ರಿಯೆ ಆಧಾರಿತ ಆಡಳಿತ. ನಂತರದಲ್ಲಿ ಇಲ್ಲಿ ಕುಂದುಕೊರತೆ ನಿವಾರಣೆ ಮಾಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಇದಾಯಿತು. ಉತ್ತಮ ನಾಗರಿಕ ಸನ್ನದ್ದು ಸೇವೋತ್ತಮ ಮಾದರಿಯ ಪ್ರಾಥಮಿಕ ಅಂಶವಾಗಿದೆ. ಸೊ ಸೇವೋತ್ತಮ ಮಾದರಿ ಇದು ಕೀ ಪಾಯಿಂಟ್. ಅದಕ್ಕೆ ನಾನು ವೆರಿ ಗುಡ್ ಅಂತ ಹಾಕ್ತೀನಿ ನೋಡಿ. ಸೇವೋತ್ತಮ ಮಾದರಿ ಅಂತಕ್ಕಂಥದ್ದು, ಇದು ಇಂಥ ಕೀವರ್ಡ್ ಇರಬೇಕ್ರಿ. ಸೇವೋತ್ತಮ ಮಾದರಿ ಆಡಳಿತ ಅನ್ನೋದು ಕೀವರ್ಡು. ಇಂತಹ ಕೀವರ್ಡ್ ಇದ್ದರೆ ನಿಮಗೆ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತಿಲ್ಲ ಅಂದರೆ ಎಕ್ಸಾಮ್ಸ್ ಹೆಲ್ಪ್ ಆಗಲ್ಲ. ನೆಕ್ಸ್ಟ್ ಬನ್ನಿ, 10 ಮಾರ್ಕರು. ವಾಟ್ ಆರ್ ದಿ ವೇರಿಯಸ್ ಕಾನ್ಫ್ಲಿಕ್ಟ್ ಆಫ್ ವ್ಯಾಲ್ಯೂಸ್ ದಟ್ ಸಿವಿಲ್ ಸರ್ವೆಂಟ್ ಫೇಸ್ ವೈಲ್ ಪರ್ಫಾರ್ಮಿಂಗ್ ದೇರ್ ಡ್ಯೂಟಿ? ಹೌ ಕ್ಯಾನ್ ಸಚ್ ಅ ಕಾನ್ಫ್ಲಿಕ್ಟ್ ರಿಸಾಲ್ವ್? ಡಿಸ್ಕಸ್ ವಿತ್ ದಿ ಇಲಿಸ್ಟ್ರೇಷನ್ಸ್. ಎಥಿಕ್ಸ್ ಈಸ್ ಈಕ್ವಲ್ ಟು ಎಕ್ಸಾಂಪಲ್ಸ್ ಅಂತ 1000 ಬಾರಿ ಹೇಳಿದೆ ನಾನು. ಓಕೆ, ಇಲ್ಲೇನಿದೆ, ಮೌಲ್ಯಗಳು ಒಬ್ಬ ವ್ಯಕ್ತಿಯ ನಂಬಿಕೆಯಾಗಿ ಮೌಲ್ಯಯುತ ಕರ್ತವ್ಯದಿಂದ ಅಪಾರವಾದಂತಹ ಲಾಭ ಗಳಿಸಬಹುದು. ಇವರು ಮೌಲ್ಯ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಕಾನ್ಫ್ಲಿಕ್ಟ್ ಆಫ್ ವ್ಯಾಲ್ಯೂಸ್ ಇನ್ ಸಿವಿಲ್ ಸರ್ವೆಂಟ್ಸ್ ಅಂತ ಕೇಳಿದೆ. ಓಕೆ, ನಾಗರಿಕ ಸೇವಕರು ಕರ್ತವ್ಯ ನಿರ್ವಹಣೆಯಲ್ಲಿ ಮೌಲ್ಯಗಳ ಸಂಘರ್ಷ. ಇಲ್ಲೇನಪ್ಪ ಅಂತಂದರೆ ಕಾನ್ಫ್ಲಿಕ್ಟ್, ಇಲ್ಲೇನು ಬರಬೇಕು ನಮಗೆ, ವೇರಿಯಸ್ ಕಾನ್ಫ್ಲಿಕ್ಟ್. ಸಂಘರ್ಷ ಎಂದರೇನು ಅಂತ ಬರೀಬೇಕಿತ್ತು ಇಲ್ಲಿ. ಆ್ಯಕ್ಚುಲಿ ದಟ್ ಈಸ್ ದಿ ಪಾಯಿಂಟ್. ಓಕೆ, ಸಂಘರ್ಷ, ಹಲವಾರು ರೀತಿಯಲ್ಲಿ ಮೌಲ್ಯಗಳ ಸಂಘರ್ಷವನ್ನು ಗುರುತಿಸಬಹುದು. ಏನಿದು ಸಂಘರ್ಷಗಳು? ಸ್ವಜನ ಪಕ್ಷಪಾತ ಮತ್ತು ಪ್ರಾಮಾಣಿಕೆ. ಎಕ್ಸಾಂಪಲ್ಸ್ ಎಲ್ಲಿದೆ? ವೇರ್ ಈಸ್ ಎಕ್ಸಾಂಪಲ್? ಇಲ್ಲ. ಓಕೆ, ಭ್ರಷ್ಟಾಚಾರ ವರ್ಸಸ್ ಕರ್ತವ್ಯನಿಷ್ಠೆ. ಎಕ್ಸಾಂಪಲ್ಸ್ ಬರ್ಕೊಂತ ಹೋಗಬೇಕು. ಪಾರದರ್ಶಕತೆ ಮತ್ತು ಅಪಾರದರ್ಶಕತೆ, ವೃತ್ತಿ ಧರ್ಮ ವರ್ಸಸ್ ಪಕ್ಷಪಾತ. ಇವು ಆ್ಯಕ್ಚುಲಿ ತುಂಬ ವರ್ಡ್ಸ್ ವೆರಿ ಜಿನೈನ್ ಆ್ಯಂಡ್ ವ್ಯಾಲ್ಯೂಬಲ್ ಇದ್ದಾವೆ. ತುಂಬ ಅತ್ಯಂತ ಒಳ್ಳೆ ವರ್ಡ್ಸ್ ಇದ್ದಾವೆ. ಇದು ನೋಡಿ, ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ ಸ್ಟೂಡೆಂಟ್ನ. ಆದರೆ ಜೊತೆಗೆ ಎಕ್ಸಾಂಪಲ್ಸ್ ಇದ್ದಿದ್ದರೆ ಹೆಲ್ಪ್ ಆಗ್ತೈತಿ. ಯಾವುದೇ ನಾಗರಿಕ ಸೇವಕರು ಮೌಲ್ಯಯುತವಾಗಿ ಕಾರ್ಯ ಮಾಡಲು ಹವಣಿಸುವವರು, ಆದರೆ ಕೆಲವು ಬಾಹ್ಯ ಅಂಶಗಳು ಅದರೆಡೆಗೆ ಅಪಾರವಾದ ನಷ್ಟದಂತೆ ಮಾಡುತ್ತದೆ. ಓಕೆ,
ಸಂಘರ್ಷಕ್ಕೆ ಕಾರಣಗಳು ರಾಜಕೀಯ ಹಸ್ತಕ್ಷೇಪ, ತರಬೇತಿ ಕೊರತೆ, ಬಾಹ್ಯ ಒತ್ತಡ, ಬೆದರಿಕೆ ಇತ್ಯಾದಿ. ಓಕೆ, ಇಲ್ಲೇನು ಕೇಳಿದ್ದಾರೆ, ವಾಟ್ ಆರ್ ದಿ ವೇರಿಯಸ್ ಕಾನ್ಫ್ಲಿಕ್ಟ್ ಆಫ್ ವ್ಯಾಲ್ಯೂಸ್ ಇನ್ ಸಿವಿಲ್ ಸರ್ವೆಂಟ್ ಫೇಸ್ ವೆಲ್ ಪರ್ಫಾರ್ಮ್ ದಿ ಡ್ಯೂಟಿ. ಹೌ ಕ್ಯಾನ್ ಸಚ್ ಎ ಕಾನ್ಫ್ಲಿಕ್ಟ್ ರಿಸಾಲ್ವ್. ಫಸ್ಟು ಸಂಘರ್ಷಗಳಿಗೆ ಬರಿಬೇಕು, ಸಂಘರ್ಷಗಳು, ಅದಕ್ಕೆ ಉದಾಹರಣೆಗಳು ಬರಿಬೇಕು, ನಂತರದಲ್ಲಿ ಪರಿಹಾರಗಳು ಬರಿಬೇಕು. ಅಂದರೆ ಇದು 5 ಮಾರ್ಕ್ಸು, ಇದು 5 ಮಾರ್ಕ್ಸ್ ಅಷ್ಟೇ. ಇಡೀ 5 ಮಾರ್ಕ್ಸಲ್ಲಿ ನೀವೇನು ಮಾಡಬೇಕು, 1 ಪೇಜ್, ದಿಸ್ ಈಸ್ 1 ಪೇಜ್, ದಿಸ್ ಈಸ್ 2nd ಪೇಜ್ ಮುಗಿಸ್ಬಿಡ್ಬೇಕಷ್ಟೇ. ನೀವು ಬುಕ್ಸ್ ಇಟ್ಕೊಂಡು ಬರೆದ್ರೆ, ಬುಕ್ಸ್ ಇಟ್ಕೊಂಡು ಅಂದರೆ ಸರ್ ನಾನು ಓದ್ಕೊಂಡಿದ್ದೀನಿ ಅಂತಂದರೆ ಕೆಲಸ ಆಗಲ್ಲ, ಬುಕ್ಸ್ ಇದೆ ನನ್ನ ಹತ್ರ ಎಥಿಕ್ಸ್ ಇದೆ ಅಂದರೆ ಕೆಲಸ ಆಗಲ್ಲ. ಬರೀಬೇಕು, ನೀವು ಬರೆದಾಗ ಗೊತ್ತಾಗುತ್ತೆ. ನೋಡಿ, ಈಗ ನಮಗೆ ಪರಿಹಾರ ಬರಬೇಕು. ನನಗೆ ಸ್ಟಾರ್ಟ್ ಆಗೋದೇನು, ಕಾನ್ಫ್ಲಿಕ್ಟ್ ರಿಸಾಲ್ವ್ ಅಂದರೆ 2nd ಪೇಜಲ್ಲಿ ಪರಿಹಾರ ಸ್ಟಾರ್ಟ್ ಆಗಿದೆಯಾ? ನೋ. ಸಂಘರ್ಷದ ಪರಿಹಾರ ಉಪಾಯಗಳು, ಇಲ್ಲಿಂದ ಸ್ಟಾರ್ಟ್. ಸಂಘರ್ಷದ ನಾಗರಿಕ ಸೇವಕರ ಆದ್ಯ ಕರ್ತವ್ಯ ಕಾಯಕವೇ ಕೈಲಾಸ, ಜನಸೇವೆಯಾಗಿರಬೇಕು. ಬಯಕೆಗಳಿಂದ ವೃತ್ತಿ ಬದುಕು ಮುಖ್ಯವಾಗಿರಬೇಕು. ಓಕೆ, ಮಾರ್ಗಗಳು, ಕಾನೂನು ಪರಿಪಾಲನೆ ಆದ್ಯತೆ, ಸಂವಿಧಾನಬದ್ಧತೆ ಕಾರ್ಯ, ಆಧ್ಯಾತ್ಮಿಕ ಆಧಾರ, ನೈತಿಕ ಮೌಲ್ಯಗಳ ಆಡಳಿತ, ನಾಗರಿಕ ಸನ್ನದ್ಧಗಳ ಬಳಕೆ. ನಾಗರಿಕ ಸೇವಕನು ಪಾರದರ್ಶಕತೆಯನ್ನು ಆಧಾರವಾಗಿ ಪೂಜ್ಯನೀಯ ಭಾವದಿಂದ ಸೇವಾ ನಿಯಮಗಳು ಆಧಾರವಾಗಿ ಕಾರ್ಯ ಮಾಡಬೇಕು. ದಟ್ ಈಸ್ ಫೈನ್. ಆದರೆ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ವ್ಯಾಲ್ಯೂಸ್ಗೆ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ಇಲ್ಲ ಅಂತಂದರೆ ಮಾರ್ಕ್ಸು ಬರಲ್ಲ. ಇಫ್ ಯು ನಾಟ್ ಪುಟ್ಟಿಂಗ್ ನೋಟ್ ಡೌನ್ ಮಾಡ್ಕೊಳ್ಳಿ, ಎಥಿಕ್ಸ್ ಸ್ಟೂಡೆಂಟ್ಸು ನೋಟ್ ಡೌನ್ ಮಾಡ್ಕೊಳ್ಳಿ. ವಿತೌಟ್ ಎಕ್ಸಾಂಪಲ್ಸ್ ಯು ವಿಲ್ ನಾಟ್ ಗೆಟ್ ಎ ಗುಡ್ ಮಾರ್ಕ್ಸ್. ಓಕೆ, ಸೊ ನಮಗೆ ಇಲ್ಲಿ ಸೆಕೆಂಡ್ ಇಯರ್ ಸಿ ರಿಫಾರ್ಮ್ಸ್ ಸುಧಾರಣೆ ಮಾಡ್ಬೋದು, ಹೇಳ್ಬೋದು. ಸೆಕೆಂಡ್ ಇಯರ್ ಸಿ ಸುಧಾರಣೆಗಳನ್ನು ತರಬಹುದು. ನಮ್ಮ ವಿಜಯ ಭಾಸ್ಕರ್ ಸರ್ ಅವರ ಒಂದು 2ನೇ ಆಡಳಿತ ಸುಧಾರಣೆ ಕರ್ನಾಟಕದ, ಅದನ್ನು ಮೆನ್ಷನ್ ಮಾಡಿ, ಏನು ತೊಂದರೆ ಇದೆ? ಓಕೆ, ನೆಕ್ಸ್ಟು, ವೈಲ್ ಒನ್ ಗ್ರೂಪ್ ಕನ್ಸಿಡರ್ ಅಬಾರ್ಷನ್ ಆ್ಯಸ್ ಅನ್ಮಿಟಿಗೇಟೆಡ್ ಎವಿಲ್, the other group see it as a morally acceptable. Analyze various ethical concerns, ನೈತಿಕ ಕಾಳಜಿಗಳು related to the abortion and give your opinion on the issues. ಸೊ ಇಲ್ಲಿ ಎಥಿಕಲ್ ಕನ್ಸರ್ನ್ಸು, ನನ್ನ ಒಪಿನಿಯನ್, ಇವೆರಡೇ ಬೇಕು ನನಗೆ. 1, 2 ಎರಡೇ ಬರ್ತವೆ. ಓಕೆ, ಸಮಾಜವು ಏಕಮುಖಿಯಾಗಿರುವುದಿಲ್ಲ. ಒಂದು ಮದುವೆಗೆ ನಡೆದರೆ ಒಂದು ಮದುವೆಗೆ ನಡೆದರೆ ಇನ್ನೊಂದು ಗುಂಪು ಮಸಣಕ್ಕೆ ನಡೆಯುತ್ತಿರುತ್ತದೆ. ಅದೇ ರೀತಿ ಇಂತಹ ಸಂಘರ್ಷಗಳು ಆದಿಯಾಗಿವೆ. ಸರ್, ಈ ಒಂದು ಇದರಲ್ಲಿ ತಪ್ಪು ಏನಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಏನು ಸರಿ ಕರೆಕ್ಟ್ ಇದೆ, ಆದರೆ ಇದಕ್ಕೆ ರಿಲೆವೆಂಟ್ ಇದೆಯಾ? ಇಲ್ಲ, ರಿಲೆವೆಂಟ್. ನನಗೇನಪ್ಪ, ಅಬಾರ್ಷನ್ನು, ಈಗ ಸವಿತಾ ಹಾಲಪ್ಪನವರ ಪ್ರಕರಣ ಅಂತ ಒಂದು ಮೆನ್ಷನ್ ಮಾಡಿಬಿಟ್ಟಿದ್ರೆ ಮುಗಿದಿತ್ತು. ಸವಿತಾ ಹಾಲಪ್ಪನವ್ರಿಗೆ ಮಗು ಚೆನ್ನಾಗಿಲ್ಲ ಅಂತೇಳಿ ಯುರೋಪ್ ದೇಶದಲ್ಲಿ ಮಗು ಚೆನ್ನಾಗಿಲ್ಲ ಅಂದರೂ ಸಹ ಅಬಾರ್ಷನ್ ಆಗಿಬಿಡಲಿಲ್ಲ, ಸವಿತಾ ಹಾಲಪ್ಪನವ್ರು ಸತ್ತೋಗ್ಬಿಟ್ರು. ಸೊ ಅಬಾರ್ಷನ್ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಗರ್ಭಪಾತದ ನೈತಿಕ ಕಾಳಜಿಗಳು, ಎಸ್, ಇಲ್ಲಿ ಬಂದರು, ಕರೆಕ್ಟ್ ಬಂದರು. ಈಗ ಎಸ್, ಇದು ಬರಬೇಕು ನನಗೆ. ದಿಸ್ ಈಸ್ ವೆರಿ ಗುಡ್ ಅಪ್ರೋಚ್ ಅಂತಾರೆ. ಓಕೆ, ದಿಸ್ ಈಸ್ ಕಾಲ್ಡ್ ವೆರಿ ಗುಡ್ ಅಪ್ರೋಚ್. ಹುಟ್ಟುವುದನ್ನು ತಡೆಯಲಾಗದು, ಆತ್ಮಕ್ಕೆ ಸಾವಿಲ್ಲ, ಬದುಕು ಹಕ್ಕು, ಸರ್ವ ಜೀವಿ ಸಂಕುಲಕ್ಕೂ ಬದುಕು ಹಕ್ಕಿರುತ್ತದೆ, ಬಾಳುಗೊಡು. ನೋಡಿ, ಇಂಥ ವರ್ಡ್ ಆಗಬೇಕು, ಬಾಳುಗೊಡು ಎಂಬ ಪರಿಕಲ್ಪನೆಯೇ ಆಧಾರವಾಗಿಟ್ಕೋಬೇಕು. ನೋಡಿ, ಗರ್ಭಪಾತದ ನೈತಿಕ ಕಾಳಜಿ. ಸಾಯಿಸುವಿಕೆ ಕೃತ್ಯ, ಯಾವುದೇ ಜೀವಿಯನ್ನು ಕಣ್ತರುವ ಮುನ್ನವೇ ಚೂಟುವುದು ಅಧಿಕಾರ ಇಲ್ಲದಿರುವಿಕೆ, ದಾಟ್ ಈಸ್ ಫೈನ್. ತಾಯಿಯ ಜೀವ ಮುಖ್ಯ, ಮಗುವಿನಲ್ಲಿ ಯಾವುದಾದರೂ ದೋಷದ ಬೆಳವಣಿಗೆ ಇದ್ದರೆ ಅಥವಾ ತಾಯಿಯ ಜೀವಕ್ಕೆ ಹಾನಿಯಾಗಿದ್ದರೆ, ದಟ್ ಈಸ್ ಕಾನೂನು. ಗರ್ಭಪಾತ ಕಾನೂನು ಆಧಾರಿತವಾಗಿರಬೇಕು, ದಟ್ ಈಸ್ ಫೈನ್. ಓಕೆ, ನೆಕ್ಸ್ಟ್, ಗರ್ಭಪಾತದ ಸಮಸ್ಯೆ. ಗರ್ಭಪಾತಕ್ಕೆ ಮೂಲ ಕಾರಣವೆಂದು ತಿಳಿದುಕೊಳ್ಳುವ ಕಾರ್ಯ ಯಾವುದೇ ಒಂದು ಸಮಾಜದಲ್ಲಿ ಇದಕ್ಕೆ ಬೆಂಬಲವಿರೋದು. ಓಕೆ, ನೆಕ್ಸ್ಟು, ಸಮರ್ಪಕ ಗರ್ಭಪಾತ ಏನಿದೆ, ಇವರು ಎಥಿಕಲ್ ಕನ್ಸರ್ನ್ಸ್ ಬಂದರು ಆ್ಯಂಡ್ ಗಿವ್ ಯುವರ್ ಒಪಿನಿಯನ್ ಅಂತ ಕೇಳಿದ್ದಾರೆ. ಓಕೆ, ಏನಿದು ಗರ್ಭಪಾತಕ್ಕೆ ಸಮಸ್ಯೆ? ನೆಕ್ಸ್ಟು, ಸಮರ್ಪಕ ಗರ್ಭಪಾತ ಏನು, ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆಲ್ಲ ದೋಷ, ಅನಾರೋಗ್ಯಕರ, ತಾಯಿಯ ಪ್ರಾಣಕ್ಕೆ ಕೂತಿದ್ದರೆ ಗರ್ಭಪಾತ ಮಾಡಿ, ಆರೋಗ್ಯಾಧಿಕಾರಿಗಳಿದ್ದರೆ ಗರ್ಭಪಾತ ಮಾಡಿ, ಕಾನೂನು ಆಧಾರ ಇದ್ದರೆ ಗರ್ಭಪಾತ ಮಾಡಿ. ಇದು ಒಳ್ಳೆಯದು, ಇಟ್ ಈಸ್ ಗುಡ್ ಇಫ್ ಇಟ್ ಈಸ್ ಲೀಗಲ್, ಎಥಿಕಲ್, ಎಮೋಷನಲ್, ಆ್ಯಂಡ್ ಇಫ್ ಇಟ್ ಕನ್ಸಿಸ್ಟ್ ಹ್ಯುಮ್ಯಾನಿಟಿ. ಗರ್ಭಪಾತ ಮಾರಕ, ಯಾವುದು ಮಾರಕ? ಆತ್ಮಸಾಕ್ಷಿ ವಿರುದ್ಧ, ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಆಗುವುದಿದ್ರೆ ಆ ಗರ್ಭಪಾತ ಮಾರಕ. ಯಾವುದೇ ಸಮಾಜದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂದು ಭಾವಿಸಬೇಕು ಹೊರತು ಯಾವುದೇ ಸಮಾಜವು ಹೆಣ್ಣು ಹುಣ್ಣೆಂದು ಭಾವಿಸಬಾರ್ದು. ದಿಸ್ ಈಸ್ ಗುಡ್. ಓಕೆ, ಸೊ ಹೀಗೆ ನಮ್ಮ ಒಪಿನಿಯನ್ ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ಯಾವ ರೀತಿಯ ಗರ್ಭಪಾತ ನಮಗೆ ಬೇಕಂತ ಹೇಳಿದ್ದಾರೆ. ಸೊ ಒಪಿನಿಯನ್ ಕೊಟ್ಟಿದ್ದಾರೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಹೀಗೆ ಇದು ಒಂದು ಬೆಸ್ಟ್ ಆನ್ಸರ್ ಅಂತ ನಾನು ಭಾವಿಸಿದ್ದೀನಿ. ಸೊ ಇಲ್ಲಿ ಬೆಸ್ಟ್ ಆನ್ಸರು, ಅವರೇಜ್ ಆನ್ಸರ್ಸ್ ಎರಡನ್ನೂ ನಿಮಗೆ ಕೊಟ್ಟಿದ್ದೀನಿ. ಆದ್ದರಿಂದ ಇವುಗಳನ್ನು ನೀವು ಫಾಲೋ ಮಾಡಿ. ಸೊ ನೀವು ಎಥಿಕ್ಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತಂದರೆ 9620131843ಗೆ ಕಾಲ್ ಮಾಡಿ.